ओम शांति। आज का मुरली तारीख अप्रैल 12, 2025। मीठे बच्चे, तुम्हारा यह ब्राह्मण कुल बिल्कुल निराला है। तुम ब्राह्मण ही नॉलेजफुल हो। तुम ज्ञान, विज्ञान और अज्ञान को जानते हो। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈಗ ನೀವು ಇದು ನಿಮ್ಮ ಬ್ರಾಹ್ಮಣ ಕುಲ ಆಗಿದೆ. ಆತ್ಮೀಯವಾಗಿರುವಂಥ ಬ್ರಾಹ್ಮಣ ಕುಲ ಇದು ಎಲ್ಲದಕ್ಕಿಂತ ಭಿನ್ನವಾಗಿರುವಂತಹ ನಿಮ್ಮ ಬ್ರಾಹ್ಮಣ ಕುಲ. ನೀವು ಬ್ರಾಹ್ಮಣ ಮಕ್ಕಳೇ ಜ್ಞಾನಪೂರ್ಣರು. ಜ್ಞಾನ, ವಿಜ್ಞಾನ, ಅಜ್ಞಾನವನ್ನು ತಿಳಿದುಕೊಂಡಂಥವರು ಅಂತ ಶಿವಬಾಬಾ ತಿಳಿಸ್ತಾ ಇದ್ದಾರೆ. ಪ್ರಶ್ನೆ, किस सहज पुरुषार्थ से तुम बच्चों की दिल सब बातों से हटती जाएगी? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಸಹಜ ಪುರುಷಾರ್ಥದಿಂದ ನೀವು ಮಕ್ಕಳ ಹೃದಯ ಎಲ್ಲ ಮಾತುಗಳಿಂದ ಕಟ್ಟಾಗ್ತದೆ? ಜಗತ್ತಿನ ದೇಹ ಸಂಬಂಧ ಪದಾರ್ಥ ಎಲ್ಲ ಬಿಟ್ಟು ಹೋಗುವಂಥ ಈ ವಸ್ತುಗಳಿಂದ ನಮ್ಮ ಹೃದಯ ಯಾವಾಗ ದೂರ ಆಗ್ತದೆ? ಎಂಥ ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಉತ್ತರ, ಸಿರ್ಫ್ ರೂಹಾನಿ ದಂಧೆ में लग जाओ. जितना जितना रूहानी सर्विस करते रहेंगे उतना और सब बातों से स्वतः दिल हटती जाएगी. ಬಾಬಾ ತಿಳಿಸ್ತಾ ಇದ್ದಾರೆ. ಉತ್ತರ, ಮಕ್ಕಳೇ, ಕೇವಲ ನೀವು ಆತ್ಮೀಯವಾಗಿರುವಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಎಷ್ಟೆಷ್ಟು ನೀವು ಆತ್ಮೀಯ ಸೇವೆಯನ್ನು ಮಾಡ್ತೀರಿ ಅಷ್ಟು ನೀವು ಎಲ್ಲ ಮಾತುಗಳಿಂದ ಸ್ವತಃ ನಿಮ್ಮ ಹೃದಯ ದೂರ ಆಗ್ತದೆ. ಅಂದರೆ ಜ್ಞಾನ ಕೇಳೋದಿರ್ಬೋದು, ಮನನ ಚಿಂತನೆ ಮಾಡೋದಿರ್ಬೋದು, ಎಕ್ಸಿಬಿಷನಲ್ಲಿ ಚಿತ್ರಗಳನ್ನು ಬಂದಂತಹ ಎಲ್ಲ ಜನಗಳಿಗೂ ಬಾಬನ ದಾನ ತಿಳಿಸೋದು, ಮುರಳಿ ಹೇಳೋದು, ಆಮೇಲೆ ಯೋಗ ಮಾಡೋದು, ಯೋಗ ಮಾಡಿಸೋದು. ಯೋಗ ಅಂದರೆ ಶಿವಬಾಬನ ನೆನಪು ಮಾಡೋದು ಅಲ್ವಾ? ಇದರಲ್ಲಿ ನಮ್ಮನ್ನು ನಾವು ಬಹಳಷ್ಟು ತೊಡಗಿಸಿಕೊಂಡಾಗ ಆಟೋಮೆಟಿಕ್ಕಾಗಿ ಜಗತ್ತಿನಿಂದ ನಮ್ಮ ಮನಸ್ಸು ಹೃದಯ ದೂರ ಆಗಿಬಿಡ್ತದೆ. ಯಾಕೆಂದರೆ ಯಾವಾಗಲೂ ಶಿವ ತಂದೆ ನೆನಪಲ್ಲಿರಬೇಕು. ಮತ್ತು ಅಂತ್ಯ ಮತ್ತು ಸೋಗತಿ ಅಂತ್ಯ ಸಮಯದಲ್ಲಿ ಬಾಬಾ ಒಬ್ಬರನ್ನ ನೆನಪು ಮಾಡಿ ಶರೀರ ಬಿಡಬೇಕಲ್ವ? ಅದಕ್ಕೋಸ್ಕರ ಈ ಜಗತ್ತಿನಿಂದ ನಮ್ಮ ಹೃದಯ ತೆಗೆದು ಹಾಕಬೇಕು ಅಂದರೆ ಮೊದಲು ನೀವು ಆತ್ಮೀಯ ಸರ್ವಿಸ್ನಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ರಾಜಾಯಿ ಲೇನೆಗೆ ಪುರುಷಾರ್ಥ ಮೇಲೆ ಲಗ್ ಜಾಯಂಗೆ. ರಾಜ್ಯವನ್ನು ತೆಗೆದುಕೊಳ್ಳುವ ಪುರುಷಾರ್ಥದಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮನ್ನು ನೀವು. ಪರಂತು ರೂಹಾನಿ ಸರ್ವಿಸ್ಗೆ ಸಾಥ್ ಸಾಥ್ ಜೋ ರಚನಾ ರಚಿ ಹೇ ಉಸ್ಕಿ ಭಿ ಸಂಭಾಲ್ ಕರ್ನಿ ಹೇ. ಇನ್ನು ಗೃಹಸ್ಥಿಗಳಿಗೆ ಹೇಳ್ತಾರೆ ಬಾಬಾ, ನಿಮ್ಮ ಕುಟುಂಬದಲ್ಲೇ ಇದ್ದು ನಿಮ್ಮ ಒಂದು ಫ್ಯಾಮಿಲಿಯನ್ನು ನೋಡಿಕೊಂಡು ಅವರನ್ನು ಸಹ ಸಂಭಾಲನೆ ಮಾಡಿಕೊಳ್ಳಿ, ಅವರಿಗೂ ಪಾಲನೆ ಕೊಡಿ. ಜೊತೆಗೆ ನಿಮ್ಮ ಆತ್ಮದ ಉದ್ಧಾರಕ್ಕೋಸ್ಕರ ಈ ಒಂದು ಆತ್ಮೀಯ ಒಂದು ಸೇವೆಯಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ರಿ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. धारणा के लिए मुख्य सार फर्स्ट पॉइंट, जितना टाइम मिले उतना टाइम यह रूहानी धंधा करना. रूहानी धंधे के संस्कार डालने हैं, पतितों को पावन बनाने की सर्विस करनी है. ಬಾಬಾ ತಿಳಿಸ್ತಾ ಇದ್ದಾರೆ. ಧಾರಣೆಗೋಸ್ಕರ ಮೊದಲನೇ ಮಾತು, ಎಷ್ಟು ಸಮಯ ನಿಮಗೆ ಸಿಗುತ್ತೆ ಅಷ್ಟು ಸಮಯ ನೀವು ಈ ಆತ್ಮೀಯ ಈಶ್ವರ್ಯ ವಿಶ್ವವಿದ್ಯಾಲಯದ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಆತ್ಮೀಯ ಸೇವೆಯಲ್ಲಿ ನೀವು ಇರುವಂತಹ ಸಂಸ್ಕಾರ ಮಾಡಿಕೊಳ್ಳಿ. ಪತಿತರನ್ನು ಪಾವನ ಮಾಡುವಂತಹ ಸೇವೆಯನ್ನು ಮಾಡಿ. ಸೆಕೆಂಡ್ ಪಾಯಿಂಟ್ ಆಗಿದೆ, ಅಂತರ್ಮುಖಿ ಬನ್ ಬಾಪ್ಕು ಯಾದ್ ಕರ್ನ. ಅಂತರ್ಮುಖಿಗಳಾಗಿ ಶಿವ ತಂದೆಯನ್ನು ನೆನಪು ಮಾಡಿ. ಮುಖಸೆ ಹೇ ಶಬ್ದ ನಹಿ ನಿಕಲ್ನ. ಹೇ ಪರಮಾತ್ಮ, ಹೇ ಈಶ್ವರ, ಹೇ ಪ್ರಭು ಅನ್ನುವಂಥ ಹೇ ಶಬ್ದ ಅಕ್ಷರ ನಿಮ್ಮ ಮುಖದಿಂದ ಬರಕೂಡುದು. ಯಾಕೆಂದರೆ ಶಿವ ತಂದೆ ನಿಮಗೆ ಸಿಕ್ಬಿಟ್ಟಿದ್ದಾರೆ. ಅವರೆಲ್ಲೋ ದೂರ ಇಲ್ಲ, ಈಗ ನಿಮ್ಮ ಜೊತೆಗೇ ಇರ್ತಾರೆ. ನೀವೆಲ್ಲಿ ಪ್ರೀತಿಯಿಂದ ನೆನಪು ಮಾಡ್ತೀರೋ ಸಹಜವಾಗಿ ಬಾಬಾ ನಿಮ್ಮ ಜೊತೆ ಇರ್ತಾರೆ. ಅದಕ್ಕೆ ಹೇ ಶಿವ, ಹೇ ಪರಮಾತ್ಮ, ಹೇ ಅನ್ನುವಂಥ ಶಬ್ದ ನಿಮ್ಮ ಬಾಯಿಂದ ಬರಕೂಡ್ದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ತಂದೆ ಹೇಗೆ ನಿರಹಂಕಾರಿಯಾಗಿದ್ದಾರೆ ಹಾಗೆ ನಾವು ಸಹ ನಿರಹಂಕಾರಿಗಳಾಗಬೇಕು. ವರದಾನ್, ಮನಸ ಸಂಕಲ್ಪ व वृत्ति द्वारा श्रेष्ठ वाइब्रेशंस की खुशबू फैलाने वाले ಶಿವ ಶಕ್ತಿ ಕಂಬೈನ್ಡ್ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಇವತ್ತಿನ ವರದಾನ. ಪ್ರತಿದಿನದ ವರದಾನವೂ ಸಹ ತುಂಬ ಚೆನ್ನಾಗಿರುತ್ತೆ. ಅದು ಎಷ್ಟು ಚೆನ್ನಾಗಿ ಬಾಬಾ ನಮಗೆ ಶಕ್ತಿಯನ್ನು ತುಂಬ್ತಾರೆ ಒಂದೊಂದು ವಾಕ್ಯದಿಂದಲೂ ಕೂಡ. ವರದಾನ ಆಗಿದೆ,
ಮನಸ್ಸ ಸಂಕಲ್ಪ ಮತ್ತು ವೃತ್ತಿಯ ಶ್ರೇಷ್ಠ ವೈಬ್ರೇಷನ್ ನಮ್ಮ ಮನಸ್ಸಿನ ಸಂಕಲ್ಪದಿಂದ ಮತ್ತು ನಮ್ಮ ಕರ್ಮದ ಮೂಲಕ ಶ್ರೇಷ್ಠ ಒಂದು ವೈಬ್ರೇಷನಿನ ಸುಗಂಧ ಹರಡಿಸುವಂತಹ ಶಿವಶಕ್ತಿ ಕಂಬೈಂಡ್ ಸ್ವರೂಪ ಆಗ್ರಿ. ಮನಸ್ಸಿನ ಮೂಲಕ, ಕರ್ಮದ ಮೂಲಕ, ಮಾತಿನ ಮೂಲಕ ವಾತಾವರಣ ಚೇಂಜ್ ಮಾಡಬೇಕು, ವೈಬ್ರೇಷನ್ ಚೇಂಜ್ ಮಾಡಬೇಕು. ಶಾಂತಿ, ಸುಖ, ಪ್ರೇಮ, ಆನಂದ ಇಂತಹ ಒಂದು ಸುಗಂಧ ಭರಿತವಾಗಿರುವಂಥ ಒಂದು ಗುಣಗಳನ್ನು ಜಗತ್ತಿನಲ್ಲಿ 4 ಕಡೆ ಹರಡಿಸಬೇಕು ಅಂತಾರೆ ಬಾಬಾ. ಸ್ಲೋಗನ್: ಸುಖ ದಾತ ದ್ವಾರ ಸುಖ का ಭಂಡಾರ ಪ್ರಾಪ್ತ ಹೋನ ಯಹಿ ಉನ್ಕಿ ಪ್ಯಾರ್ ಕಿ ನಿಶಾನಿ ಹೇ. ಸ್ಲೋಗನ್ ಆಗಿದೆ: ಸುಖದಾತನ ಮೂಲಕ ಸುಖದ ಭಂಡಾರವನ್ನು ಪ್ರಾಪ್ತಿ ಮಾಡಿಕೊಂಡು ಮತ್ತು ಸುಖದ ಭಂಡಾರ ಪ್ರಾಪ್ತಿ ಮಾಡಿಕೊಂಡಿದ್ದೀರ ಅಂದರೆ ಅದು ಪ್ರೀತಿಯ ಲಕ್ಷಣವಾಗಿದೆ. ಎಲ್ಲರಿಗೂ ಸಹ ಬಾಬನ ಸಂದೇಶವನ್ನು ಕೊಡಬೇಕು, ಸುಖ ಕೊಡಬೇಕು, ಶಾಂತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.